ಸರ್ ಈಗ ದೇಸಿ ಕತೆ ಅಂತಂದಾಗ ನನಗೆ ನೆನಪಾಯ್ತು. ಆಫ್ಟರ್ ಕೆಜಿಎಫ್ ಚಾಪ್ಟರ್ 2 ಫಸ್ಟ್ ಒಂದ್ ಮಟ್ಟಕ್ಕೆ ಹಿಡಿತಾಯ್ತು. ಆಫ್ಟರ್ ಕೆಜಿಎಫ್ ಚಾಪ್ಟರ್ 2 ಕನ್ನಡದಲ್ಲಿ ಒಂದಷ್ಟು ಬದಲಾವಣೆಗಳಾಯ್ತು. ಅಂದ್ರೆ ಅದೇ ತರದ್ದು ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಕ್ ಹೋದ್ರು, ಎಷ್ಟೋ ಜನ ಕೈ ಸುಟ್ಕೊಂಡ್ರು. ಅದು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಲಿಲ್ಲ. ಆದ್ರೆ ಕಾಂತಾರ ಅಂತ ಬಂದ್ರೆ ಹೇಗೆ ದೇಸಿ ಕತೆ, ಹೌದು. ಕ್ಷೇತ್ರಪತಿ ಬಂದ್ರೆ ಹೇಗೆ ದೇಸಿ ಕತೆ, ಟಗರು ಪಲ್ಯ ಹೇಗೆ ದೇಸಿ ಕತೆ, ಕಾಟೇರ ಹೇಗೆ ದೇಸಿ ಕತೆ. ಸರ್ ಕರ್ನಾಟಕದ ಜನರಿಗೆ ನಮ್ಮತನ ಇಷ್ಟ ಆಗ್ತಾ ಹೋಗ್ತಾ ಇದೆ ಅಂತ ದೇಸಿ ಕತೆಗಳಿಗೆ ಕನ್ನಡಿಗರು ಜೈ ಅಂತಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ನೆಲದ ಕತೆಗಳನ್ನ ಅವ್ರಿಗೊಂದು ಕನೆಕ್ಟಿವಿಟಿ ಸಿಗುತ್ತೆ. ಇನ್ನು ಬೇರೆ ಕತೆಗಳ ಬಗ್ಗೆ ನಂದೊಂದು ಕಮೆಂಟ್ ಇದೆ, ನನ್ನ ಪರ್ಸ್ನಲ್. ಏನಂತಂದ್ರೆ ಬೇರೆ ಕತೆಗಳು ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಾ ಇರುತ್ತೆ, ಅವ್ರಿಗೆ ನಾವು ಕಾಂಪಿಟೇಷನ್ ಮಾಡೋಕ್ಕೆ ಆಗೋದೇ ಇಲ್ಲ. ಇವಾಗ ಏನೋ ಒಂದು ಲವ್ ಸ್ಟೋರಿ ಇಂಗ್ಲೀಷ್ ಸಿನಿಮಾದ್ದು ಅವ್ರಿಗಿಂತ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ, ಅವ್ರಿಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಅದನ್ನು ನೋಡಿರ್ತಾನೆ ಆಡಿಯನ್. ಸೊ ಆ ಥರದ್ದು ಹೋಗಿ ನಾವು ಇದು ಮಾಡೋದಕ್ಕಿಂತ ಇದನ್ನ ಬೇರೆ ಯಾರು ಟ್ರೈ ಮಾಡಿಲ್ಲ. ನಮ್ಮ ನೆಲದ ಕತೆನ ನಾವೇ ತಾನೇ ಬರೀಬೇಕು. ಈಸಿ, ಇದು ಕಾಂಪಿಟೇಷನ್ನೇ ಇಲ್ಲ. ನಾನು ಶೂಟ್ ಮಾಡಿದ್ದೆ ಇದೇ ಸತ್ಯ. ಇವಾಗ ಕಾಟೇರನ್ನ ಇನ್ನೊಂದು ಥರನೂ ಶೂಟ್ ಮಾಡ್ಬೋದು, ಬಟ್ ನಾನು ಶೂಟ್ ಮಾಡಿದ್ದೆ ಸತ್ಯ. ಈಸಿ ಇದೆ ಇಲ್ಲಿ. ಸೊ ಇದು ನೆಲದ ಕತೆಗಳು ಮಾಡಿದ್ರೆ ನಾವು ಸಕ್ಸಸ್ ಗ್ಯಾರಂಟಿ. ಗೊತ್ತೇ ಇರಲ್ಲ, ಏನು ಕಾಂಪಿಟೇಷನ್ ಇಲ್ವಲ್ಲ. ನೀವೊಂದು ಏನೋ ಒಂದು ಲವ್ ಸ್ಟೋರಿನೂ ಬರೀತೀವಿ, ಅದಕ್ಕಿಂತ ಅದ್ಭುತವಾದ ಇನ್ನೊಂದು ಏನೋ ಇರುತ್ತೆ. ನೆಲದ ಕತೆ ಹಂಗೆ ಬರಲ್ಲ. ಇದು ಊರಲ್ಲಿ ಏನೋ ನಡೀತಪ್ಪ, ಇಷ್ಟೇ ಇದು ತೋರಿಸ್ತಿದ್ದೀನಿ ನೋಡು, ಈಸಿ ಇದೆ ಅಂತ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಆ ಥರದ್ದು ಸಾಕಷ್ಟಿದೆ ಸರ್, ಸಾಕಷ್ಟಿದೆ. ಇವಾಗ ಮಂಗಳೂರಲ್ಲಿ ಕನ್ನಡ ಸಿನಿಮಾಗಳು ಓಡಲ್ಲ, ಬಟ್ ತುಳು ಸಿನಿಮಾಗಳು ಹೆಂಗೆ ಓಡುತ್ತೆ ಅಲ್ಲಿ ಅಂದ್ರೆ ಅವ್ರದ್ದು ನೆಲದ ಕತೆಗಳು, ಅವ್ರ ಭಾಷೆ ಏನು ಅವ್ರದ್ದು, ಅದು ಅವ್ರ ನೇಟಿವಿಟಿ. ಅದು ಅದಕ್ಕಿಂತ ಕ್ವಾಲಿಟಿ ಕನ್ನಡ ಸಿನಿಮಾ ಕೊಡ್ತೀನಿ ನೋಡಲ್ಲ ಅವರು. ಅಂದ್ರೆ ನೆಲದ ನಮಗೆ ಕೂಡ ನಾನು ಇಂಗ್ಲೀಷ್ ಸಿನಿಮಾ ಥರ ಕೊಡ್ತೀನಿ, ಬೇಡಪ್ಪ ನಮ್ಮ ನೆಲದ ಕತೆಗಳು ನಾನು ನೋಡ್ತೀನಿ, ಇಂಗ್ಲೀಷ್ ಸಿನಿಮಾ ನೋಡ್ಕೋತೀನಿ ಅಂತ ಅವ್ರು ಹೇಳ್ತಾರೆ. ಹಂಗೆ ಹೇಳಲ್ಲ, ಬಟ್ ಇದೇ ವಿಚಾರ ಅಂತ. ಆಡಿಯನ್ಸ್ ಮನಸ್ಸಿಗೆ ಮುಟ್ಟೋ ಅಷ್ಟೇನೆ. ನನ್ನ ಭೂಮಿ ನನ್ನ ನೆಲದ್ದೇ ನೀನು ನನಗೆ ಕೊಡು ಸಾಕು. ಇನ್ನು ಬೇರೆ ಏನೇನೋ ಮಾಡಿದ್ರೆ ಬೇರೆ ಸಿನಿಮಾಗಳು ಇದಾವೆ, ನನಗೆ ಅದು ಭಾಷೆ ಗೊತ್ತು, ನಾನು ಅದನ್ನು ತಿಳ್ಕೊತೀನಿ, ಅದು ಇದಾವೆ, ನನಗೆ ಇದ್ರ ಕೊಡು ಅಂತ ಅವ್ರು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳಿದ ಸಿನಿಮಾಗಳೆಲ್ಲ ಯಾಕೆ ಹಿಟ್ ಆಗ್ತದೆ, ಅವ್ರು ಕ್ಲಾರಿಟಿ ನೇಟಿವಿಟಿ ಕೊಡ್ತಾ ಇದ್ದಾರೆ ಅವರು ಅಷ್ಟೇ. ಅಂದ್ರೆ ನಮ್ಮ ದೇಸಿ ಕತೆಗಳನ್ನ, ನಮ್ಮ ರಾಜ್ಯದ ಕತೆಗಳನ್ನ, ನಮ್ಮ ದೇಶದ ಕತೆಗಳನ್ನ ಈಗಿನ ಜನರೇಷನ್ಗೆ ಗೊತ್ತಿಲ್ಲ. ಹೌದು, ಅವ್ರಿಗೆ ಎಜುಕೇಟ್ ಮಾಡ್ದಂಗೂ ಆಗುತ್ತೆ. ಹೌದು. ಇವಾಗ ನಾವು ಸಿನಿಮಾ ನೋಡುವಾಗಾದ್ರೆ ಮನೆಯವ್ರಿಗೆ ಹತ್ಕೊಂಡು ಹೋಗ್ಬೇಕಪ್ಪ ಒಂದು ವಿಚಾರನ ಅಂತ ಹೇಳೋರು, ಒಂದು ಏನು ಎಮೋಷ್ನಲ್ ಮನೆಯವ್ರಿಗೂ ನೆನಪಿರ್ಬೇಕು ಅಂತ ಹೇಳೋರು. ಅದೇ ನಿಮಗೊಂದು ನಾಲೆಡ್ಜ್ ಸಮೇತ ಎಂಟರ್ಟೈನ್ಮೆಂಟ್ ಕೊಟ್ರೆ, ಈ ನಾಲೆಡ್ಜ್ ಮನೆಯವ್ರಿಗೆಲ್ಲ ನೀನು ಸಾಯೋವ್ರಿಗೆ ಇರುತ್ತಲ್ಲ, ಅದೊಂದು ಅಕ್ಷರ ಜ್ಞಾನ ಅಲ್ವಾ. ಇವಾಗ ಉಳುವ ನೋಡಿ ಬಗ್ಗೆ ಎಷ್ಟೋ ಒಂದು ಅಕ್ಷರ ಜ್ಞಾನ. ರೈತ ನಮ್ಮ ತಾತನ ಭೂಮಿ ಹೆಂಗೆ ಬಂತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಯ್ತಲ್ಲ, ಈ ಜ್ಞಾನ ಅಳ್ಸೋಕ್ಕಾಯ್ತಾ ಮನೆಯವ್ರಿಗೆಲ್ಲ. ಅವ್ನು ಲೈಫ್ ಲಾಂಗ್ ಇರೋವರೆಗೂ ಆ ವಿಚಾರ ಇರುತ್ತೆ. ಅವ್ನು ಎಲ್ಲಾದ್ರೂ ಜಾತಿ ವ್ಯವಸ್ಥೆ ಕಂಡ್ರೆ ಕಾಟೇರ ಕಾಣ್ತಾನೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಸಾರ್ವಕಾಲಿಕವಾಗಿ ಉಳಿಯುವಂಥ ಸಿನಿಮಾ ಇದೇನು ಟ್ರೆಂಡ್ ಸಿನಿಮಾ ಅಲ್ಲ. ಇವಾಗ ಬಂದು ಹಿಂಗೆ ಹೋಗೋದು. ಜಾತಿ ವ್ಯವಸ್ಥೆ ಇದ್ದರೆ ಕಾಟೇರ ಇರ್ತಾನೆ, ಹೋರಾಟ ಇದ್ದರೆ ಕಾಟೇರ ಇರ್ತಾನೆ, ರೈತರಿದ್ದರೆ ಕಾಟೇರ ಇರ್ತಾನೆ. ಎಲ್ಲವರೆಗೂ ಇದಿರುತ್ತೆ, ಅಲ್ಲವರೆಗೆ ಕಾಟೇರ ಇರ್ತಾರೆ. ಕಾಟೇರ ಆ ಥರ ಯಾರೋ ಒಬ್ರು ಇದ್ದೇ ಇರ್ತಾರೆ.